ಬೆಳಗಾವಿ ಉಪ ನೋಂದಣಾಧಿಕಾರಿ ಕಚೇರಿ ದುರ್ಬಳಕೆಯಾಗಿದೆ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಗುಮಾಸ್ತ ಪುತ್ರ ದರ್ಬಾರ್ ನಡೆಸಿದ್ದಾನೆ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಳಗಾವಿ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಉಪ ನೋಂದಣಾಧಿಕಾರಿ ಕಚೇರಿ ದುರ್ಬಳಕೆಯಾಗಿದೆ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಗುಮಾಸ್ತ ಪುತ್ರ ದರ್ಬಾರ್ ನಡೆಸಿದ್ದಾನೆ. ರಾಜಶೇಖರ್ ಅಳಗೋಡೆ ಎಂಬಾತ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸವನ್ನ ಮಾಡ್ತಾ ಇದ್ದ. ರಾಜಶೇಖರ್ ಅಳಗೋಡೆ ಕಚೇರಿಯ ಗುಮಾಸ್ತನ ಪುತ್ರ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಧಿಕಾರಿ ಇಲ್ಲದ ವೇಳೆ ತಾನೇ ಲಾಗಿನ್ ಐಡಿ ಬಳಸಿ, ಅಧಿಕಾರಿಯ ಲಾಗಿನ್ ಐಡಿ ಬಳಸಿ ಲಾಗಿನ್ ಆಗಿರ್ತಾನೆ. ತದನಂತರದಲ್ಲಿ ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಇದಾದ ಬಳಿಕ ಅಲ್ಲಿಗೆ ಸ್ಥಳಕ್ಕೆ ಉಪ ನೋಂದಣಾಧಿಕಾರಿ ಕರಿಬಸನಗೌಡ ಆಗಮಿಸಿದ್ರು. ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡೋದಕ್ಕೆ ಯತ್ನಿಸಿದ್ರು. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ನನಗೆ ಗೊತ್ತಿಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಾಂತೇಶ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ತೇವೆ ಎನ್ನುವಂಥ ಒಂದು ಹೇಳಿಕೆ ಇವರಿಂದ ಬಂದಿರುವಂಥದ್ದು. ಇನ್ನು ಇವನಿಗೆ ಲಾಗಿನ್ ಐಡಿ ಹೇಗೆ ಸಿಕ್ತು ಅಂತ, ಅಧಿಕಾರಿಗಳ ಬಳಿ ಮಾತ್ರ ಇರುವಂಥದ್ದು ಈ ಲಾಗಿನ್ ಐಡಿ. ಅಧಿಕಾರಿಗಳ ಲಾಗಿನ್ ಐಡಿ ಈತನಿಗೆ ಹೇಗೆ ಸಿಕ್ತು ಎನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಜೊತೆಗೆ ತಮ್ಮ ಕೆಲಸವನ್ನ ಬೇರೆಯವ್ರಿಗೆ ವಹಿಸ್ತಾ ಇದ್ದಾರಾ ಅಧಿಕಾರಿಗಳು ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಇನ್ನು ಅಧಿಕಾರಿಗಳ ಲಾಗಿನ್ ಐಡಿ ಬಳಸಿ ಈತನೇ ಲಾಗಿನ್ ಆಗಿ ಇವರ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾನೆ. ಇದಾದ ಬಳಿಕ ಇಲ್ಲಿಗೆ ಅಧಿಕಾರಿಗಳು ಆಗಮಿಸ್ತಾರೆ. ಕರಿಬಸನಗೌಡ ಎನ್ನುವಂಥ ಉಪ ನೋಂದಣಾಧಿಕಾರಿ ಆಗಮಿಸ್ತಾರೆ. ತದನಂತರದಲ್ಲಿ ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡೋದಕ್ಕೆ ಯತ್ನಿಸ್ತಾರೆ. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಿದ್ದಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎನ್ನುವಂಥ ಹೇಳಿಕೆಯನ್ನ ನೀಡ್ತಾರೆ. ಹಾಗಿದ್ರೆ ಇವರಿಗೆ ಲಾಗಿನ್ ಐಡಿ ಈತನಿಗೆ ಕೊಟ್ಟಿದ್ದು ಯಾರು? ಈತನಿಗೆ ಇವರ ಲಾಗಿನ್ ಐಡಿ ಹೇಗೆ ಗೊತ್ತಾಯಿತು? ಹೀಗಾಗಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ, ಆದರೆ ಸರ್ಕಾರಿ ಕೆಲಸದ ಹೆಸರಲ್ಲಿ ಈ ರೀತಿಯಾದಂತಹ ವಂಚನೆಗಳು, ಮೈಗಳ್ಳತನ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು ಎನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇವರೇ ಲಾಗಿನ್ ಐಡಿ ಆತನಿಗೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವರೇ ಏನಾದರೂ ಲಾಗಿನ್ ಐಡಿ ಕೊಟ್ಟು ಇವರ ಕೆಲಸವನ್ನ ಅವನಿಗೆ ವಹಿಸಿದ್ರಾ ಎನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಾಂತೇಶ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ತೇವೆ ಅಂತ ಇವರು ಹೇಳಿಕೆಯನ್ನ ನೀಡಿರುವಂಥದ್ದು. ಇದಕ್ಕಾಗಿ ಸ್ಥಳೀಯರು ಕೂಡ ತೀವ್ರವಾದಂತಹ ಅಥವಾ ಆ ಒಂದು ಊರಿನವರು ತೀವ್ರವಾದಂತಹ ಆಕ್ರೋಶವನ್ನ ಕೂಡ ಹೊರಹಾಕ್ತಿದ್ದಾರೆ. ಯಾರೋ ಮಾಡಬೇಕಾಗಿರೋ ಕೆಲಸವನ್ನ ಇನ್ಯಾರಿಗೋ ಹಚ್ಚಿ ಈ ಅಧಿಕಾರಿಗಳು ಆರಾಮಾಗಿ ಲೇಟಾಗಿ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಬರ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಅಥವಾ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕಾರಿ ಇಲ್ಲದ ವೇಳೆ ತಾನೇ ಲಾಗಿನ್ ಐಡಿ ಬಳಸಿ ಲಾಗಿನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಗುಮಾಸ್ತನ ಪುತ್ರ ರಾಜಶೇಖರ್ ಅಳಗೋಡೆ ಎಂಬಾತ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸವನ್ನ ಮಾಡ್ತಾ ಇದ್ದ. ರಾಜಶೇಖರ್ ಅಳಗೋಡೆ ಕಚೇರಿಯ ಗುಮಾಸ್ತನ ಪುತ್ರ ಈತ. ಇನ್ನು ಅಧಿಕಾರಿ ಇಲ್ಲದ ವೇಳೆ ತಾನೇ ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಮಾಡ್ತಿದ್ದಾನೆ. ಇದಾದ ಬಳಿಕ ಸಾಕಷ್ಟು ಸಮಯದ ಬಳಿಕ ಉಪ ನೋಂದಣಾಧಿಕಾರಿ ಕರಿಬಸನಗೌಡ ಅವರು ಆಗಮಿಸ್ತಾರೆ. ತದನಂತರದಲ್ಲಿ ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡೋದಕ್ಕೆ ಯತ್ನಿಸ್ತಾರೆ. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ ಇಲ್ಲಿಗೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎನ್ನುವಂತ ಹೇಳಿಕೆ ಇವರಿಂದ ಬಂದಿದೆ. ರಾತ್ರಿ 12 ಗಂಟೆ ತರ ಇದ್ದು ಒಂದ್ ಮಾಡ್ತಿದ್ದಾರೆ. ರಾತ್ರಿ ಎಲ್ಲ ಸಿಸಿ ಕ್ಯಾಮೆರಾ ತೆಗೆಸಿದ್ದಾರೆ. ಇಲ್ಲಿಗಲ್ ಎಲ್ಲ ಸೈಟ್ಗಳೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಸರ್. ರಾತ್ರಿ ವೇಳೆ ಅವ್ರ ಮೂಲಕ ತಾವೇ ಮಾಡ್ತಿದ್ದಾರೆ. ಕಿಮ್ಮತ್ ಕೂಡ ಸರ್ ಮಾತಾಡ್ಕೊಂಡು ಕಿಮ್ಮತ್ ಬಿಟ್ಬಿಟ್ರೆ ಯಾರು ಒಂದು ಸಬ್ಮಿಷನ್ ಚೇರ್ಮನ್ ಕೊಡ್ತಾರೆ ಅಂದ್ರೆ ಈಗ ನಿಮ್ಮ ಚೇರ್ಮನ್ ಅವ್ರು ಕೊಡ್ತಾರೆ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಅಲ್ಲ. ಈಗ ನಿಮ್ಮ ಸಿಸ್ಟಮ್ ಯೂಸ್ ಮಾಡಿದ್ದಾರೆ, ನಿಮಗೆ ತೋರಿಸಿವಿ ನಾವು ಯಾರು ಅಕೌಂಟೇಬಲ್ ಅವ್ರು ಏನೇನು ಮಾಡಿದ್ದಾರೆ ಅಂತ ಈಗ ಹೇಳಿ ನೋಡಿ. ಹೇಳ್ತಿ ಕೇಳಿ, ನನ್ನ ಲಾಗಿನಲ್ಲಿ ನಮ್ಮ FDAಗೆ ಹೇಳೇ ಹೋಗಿರೋದು. ನಾನು FDAಗೆ ನಾನು ಇಲ್ಲಿ ಕುತ್ಕೊಂಡೇ ಕುತ್ಕೊಳ್ಳಲ್ಲ, FD ಇಲ್ಲಿ ಕುತ್ಕೊಳ್ಳಲ್ಲ. ಅವ್ನು ಹೆಂಗೆ ಬಂದು ಕುತ್ಕೊಂಡ ನನಗೆ ಗೊತ್ತಿಲ್ಲ. ದಸ್ ಇಲ್ಲಿಗಲ್, ನಾನು ಒಪ್ಕೊಳ್ತೀನಿ ಅದು ಇಲ್ಲ ಅಂತ.